ಖಂಡಿತವಾಗಿ ಮತ ಕ್ರೋಢೀಕರಣ ಆಗುತ್ತೆ, ಅದರಲ್ಲಿ ತೊಂದರೆಗಳಿಲ್ಲ. ಆದರೆ ಪಕ್ಷ ಬಲಿಷ್ಠ ಆಗಬೇಕು ಅಂತ ಹೇಳಿದರೆ ಪಕ್ಷದಲ್ಲಿರುವಂಥ ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳು, ಆಂತರಿಕವಾದಂಥ ಕಚ್ಚಾಟಗಳು ಇದಕ್ಕೆ ಇತಿಶ್ರೀ ಹಾಕಬೇಕು. ನಾನೇ ಉದಾಹರಣೆ ಹೇಳ್ತೀನಿ ನಿಮಗೆ. ಯಡಿಯೂರಪ್ಪರಿಗೂ ಮತ್ತು ಅನಂತಕುಮಾರ್ ಎರಡು ತಂಡಗಳು ಭಾರಿ ದೊಡ್ಡ ಕೆಲಸ ಹಿಂದೆ ಆಗ್ತಾಯಿತ್ತು. ನಾನು ಅಧ್ಯಕ್ಷನಾಗಿದ್ದೆ. ಆದರೆ ಎಲ್ಲೋ ಚುನಾವಣೆಗಳು ಬಂದಂಥ ಸಮಯ ಇರ್ಬೋದು, ಅಥವಾ ಯಾವುದೋ ಒಂದು ಸವಾಲುಗಳು ನಮ್ಮ ಪಕ್ಷಕ್ಕೆ ಬಂದಂಥ ಸಂದರ್ಭ ಇರ್ಬೋದು, ಎಲ್ಲರೂ ಒಟ್ಟಿಗೆ ಕೂತು ಎಲ್ಲವನ್ನ ಮರೆತು ನಾವು ಒಂದು ಏಕ ರೀತಿಯ ತೀರ್ಮಾನಗಳನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೆವು. ಇವತ್ತು ಕೂಡ ಅದು ಆಗಬೇಕು ಅಂತ ಹೇಳುವಂಥದ್ದು ನಾನು ಪಕ್ಷದ ಹಿತದೃಷ್ಟಿಯಿಂದ ಕೊಡುವಂಥ ಸಲಹೆ. ಕೊಟ್ಟಿಲ್ಲ ಅಂತ ನಾನು ಒಪ್ಕೊಳ್ಳಲ್ಲ. ಈಗ ನಿಮ್ಮ ರಾಜೀವ್ ಕುರ್ಚಿ ಇರ್ಬೋದು, ಜನರಲ್ ಸೆಕ್ರೆಟರಿ ಬೆನಕೆ ಇರ್ಬೋದು, ಇವತ್ತು ನಿಮ್ಮ ಇಲ್ಲಿಗೆ ಎಲ್ಲಿ ನಮ್ಮ ಬೆಳ್ದಾಳೆ ಇರ್ಬೋದು. ಆದ ಕಾರಣ ಅಲ್ಲಿ ಕೊಟ್ಟಿಲ್ಲ ಅಂತ ಅಲ್ಲ, ಆದರೆ ಸ್ವಲ್ಪ ಜಾಸ್ತಿ ಒತ್ತುಗಳನ್ನು ಕೊಡುವ ರೀತಿಯಲ್ಲಿ ಅದು ಆಗಬೇಕಿತ್ತು. ಮತ್ತು ನನ್ನ ರಾಷ್ಟ್ರೀಯ ನಾಯಕರುಗಳಿಗೆ ದಯವಿಟ್ಟು ಜಿಲ್ಲಾ ಕಮಿಟಿಗಳನ್ನು ಮಾಡುವಂಥ ಸಂದರ್ಭ ಇರ್ಬೋದು, ಅಥವಾ ರಾಜ್ಯದ ಮೋರ್ಚಾದ ಬೇರೆ ಬೇರೆ ಪದಾಧಿಕಾರಿಗಳನ್ನು ಮಾಡುವಂಥ ಸಂದರ್ಭ ಇರ್ಬೋದು, ಅದನ್ನು ಕೂತುಕೊಂಡು ನಾನು ಮತ್ತೆ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಮಾಲೋಚನೆಗಳ ಮುಖಾಂತರ ಅದಕ್ಕೆ ಒಂದು ಪರಿಹಾರ ಸೂತ್ರಗಳನ್ನು ಕಂಡುಕೊಳ್ಬೇಕು ಅಂತ ಹೇಳುವಂಥ ನನ್ನ ಅಭಿಪ್ರಾಯ. ಖಂಡಿತವಾಗಿ ಮತ ಕ್ರೋಢೀಕರಣ ಆಗುತ್ತೆ, ಅದರಲ್ಲಿ ತೊಂದರೆಗಳಿಲ್ಲ. ಆದರೆ ಪಕ್ಷ ಬಲಿಷ್ಠ ಆಗಬೇಕು ಅಂತ ಹೇಳಿದರೆ ಪಕ್ಷದಲ್ಲಿರುವಂಥ ಆಂತರಿಕವಾದಂಥ ಭಿನ್ನಾಭಿಪ್ರಾಯಗಳು, ಆಂತರಿಕವಾದಂಥ ಕಚ್ಚಾಟಗಳು ಇದಕ್ಕೆ ಇತಿಶ್ರೀ ಹಾಕಬೇಕು. ನಾನೇ ಉದಾಹರಣೆ ಹೇಳ್ತೀನಿ ನಿಮಗೆ. ಯಡಿಯೂರಪ್ಪರಿಗೂ ಮತ್ತು ಅನಂತಕುಮಾರ್ ಎರಡು ತಂಡಗಳು ಭಾರಿ ದೊಡ್ಡ ಕೆಲಸ ಹಿಂದೆ ಆಗ್ತಾಯಿತ್ತು. ನಾನು ಅಧ್ಯಕ್ಷನಾಗಿದ್ದೆ. ಆದರೆ ಎಲ್ಲೋ ಚುನಾವಣೆಗಳು ಬಂದಂಥ ಸಮಯ ಇರ್ಬೋದು, ಅಥವಾ ಯಾವುದೋ ಒಂದು ಸವಾಲುಗಳು ನಮ್ಮ ಪಕ್ಷಕ್ಕೆ ಬಂದಂಥ ಸಂದರ್ಭ ಇರ್ಬೋದು, ಎಲ್ಲರೂ ಒಟ್ಟಿಗೆ ಕೂತು ಎಲ್ಲವನ್ನ ಮರೆತು ನಾವು ಒಂದು ಏಕ ರೀತಿಯ ತೀರ್ಮಾನಗಳನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೆವು. ಇವತ್ತು ಕೂಡ ಅದು ಆಗಬೇಕು ಅಂತ ಹೇಳುವಂಥದ್ದು ನಾನು ಪಕ್ಷದ ಹಿತದೃಷ್ಟಿಯಿಂದ ಕೊಡುವಂಥ ಸಲಹೆ. ಕೊಟ್ಟಿಲ್ಲ ಅಂತ ನಾನು ಒಪ್ಕೊಳ್ಳಲ್ಲ. ಈಗ ನಿಮ್ಮ ರಾಜೀವ್ ಕುರ್ಚಿ ಇರ್ಬೋದು, ಜನರಲ್ ಸೆಕ್ರೆಟರಿ ಬೆನಕೆ ಇರ್ಬೋದು, ಇವತ್ತು ನಿಮ್ಮ ಇಲ್ಲಿಗೆ ಎಲ್ಲಿ ನಮ್ಮ ಬೆಳ್ದಾಳೆ ಇರ್ಬೋದು. ಆದ ಕಾರಣ ಅಲ್ಲಿ ಕೊಟ್ಟಿಲ್ಲ ಅಂತ ಅಲ್ಲ, ಆದರೆ ಸ್ವಲ್ಪ ಜಾಸ್ತಿ ಒತ್ತುಗಳನ್ನು ಕೊಡುವ ರೀತಿಯಲ್ಲಿ ಅದು ಆಗಬೇಕಿತ್ತು. ಮತ್ತು ನನ್ನ ರಾಷ್ಟ್ರೀಯ ನಾಯಕರುಗಳಿಗೆ ದಯವಿಟ್ಟು ಜಿಲ್ಲಾ ಕಮಿಟಿಗಳನ್ನು ಮಾಡುವಂಥ ಸಂದರ್ಭ ಇರ್ಬೋದು, ಅಥವಾ ರಾಜ್ಯದ ಮೋರ್ಚಾದ ಬೇರೆ ಬೇರೆ ಪದಾಧಿಕಾರಿಗಳನ್ನು ಮಾಡುವಂಥ ಸಂದರ್ಭ ಇರ್ಬೋದು, ಅದನ್ನು ಕೂತುಕೊಂಡು ನಾನು ಮತ್ತೆ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಮಾಲೋಚನೆಗಳ ಮುಖಾಂತರ ಅದಕ್ಕೆ ಒಂದು ಪರಿಹಾರ ಸೂತ್ರಗಳನ್ನು ಕಂಡುಕೊಳ್ಬೇಕು ಅಂತ ಹೇಳುವಂಥ ನನ್ನ ಅಭಿಪ್ರಾಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.